ಸನಾತನ ಧರ್ಮದ 5 ಆಕಾಶ ವೃಕ್ಷಗಳು ಮತ್ತು ಶಾಂತನ ಮರಳುವಿಕೆ. ಸನಾತನ ಧರ್ಮದ ಕಾಲಾತೀತ ದೃಷ್ಟಿಯಲ್ಲಿ ಪವಿತ್ರ ಮತ್ತು ವಿಶ್ವವು ಹೆಣೆದುಕೊಂಡಿದೆ. ಸ್ವರ್ಗ ಅಥವಾ ಸ್ವರ್ಗ ಲೋಕವು 5 ದೈವಿಕ ವೃಕ್ಷಗಳಿಂದ ಅರಳುತ್ತದೆ ಎಂದು ಹೇಳಲಾಗುತ್ತದೆ. ಪ್ರತಿಯೊಂದು ಎಲ್ಲಾ ಜೀವಿಗಳಿಗೆ ರಕ್ಷಣೆ, ಬುದ್ಧಿವಂತಿಕೆ ಮತ್ತು ಪೋಷಣೆಯ ವಿಶಿಷ್ಟ ಶಕ್ತಿಯನ್ನು ಹೊಂದಿದೆ. ಈ ಮರಗಳು ಕೇವಲ ಸಸ್ಯಗಳಲ್ಲ, ಆದರೆ ಧರ್ಮದ ಜೀವಂತ ಸಾಕಾರಗಳು, ದೇವರುಗಳು, ಋಷಿಗಳು ಮತ್ತು ವಿಶ್ವಗಳನ್ನು ಪೋಷಿಸುವವು. ಉದುರುವ ಮರ. ಸ್ವರ್ಗದ 5 ಪವಿತ್ರ ವೃಕ್ಷಗಳು. ಪಂಚಋಣ ವೃಕ್ಷ. 1. ಕಲ್ಪವೃಕ್ಷ, ಆಸೆಗಳನ್ನು ಪೂರೈಸುವ ಮರ. ಸಮೃದ್ಧಿ, ಅಭಿವ್ಯಕ್ತಿ ಮತ್ತು ದೈವಿಕ ಅನುಗ್ರಹದ ಸಂಕೇತ. 2. ಪಾರಿಜಾತ, ಅಮರ ಪರಿಮಳದ ಮರ. ದೈವಿಕ ಸೌಂದರ್ಯ ಮತ್ತು ಸ್ಮರಣೆಯನ್ನು ಹೊತ್ತ ಸ್ವರ್ಗ ಮತ್ತು ಭೂಮಿಯನ್ನು ಸೇತುವೆ ಮಾಡಲು ಹೆಸರುವಾಸಿಯಾಗಿದೆ. 3. ಮಂದಾರ, ಹವಳ ಹೂವಿನ ಮರ. ಗುಣಪಡಿಸುವಿಕೆ, ನವೀಕರಣ ಮತ್ತು ಪ್ರಜ್ಞೆಯ ಉನ್ನತಿಗಾಗಿ ಪೂಜಿಸಲಾಗುತ್ತದೆ. 4. ಹರಿಚಂದನ, ಚಿನ್ನದ ಗಂಧದ ಮರ. ಶಾಂತಿ, ಶುದ್ಧತೆ ಮತ್ತು ಆಧ್ಯಾತ್ಮಿಕ ತಂಪಾಗಿಸುವಿಕೆಯ ಸಂಕೇತ. 5. ಶಾಂತನ ವೃಕ್ಷ, ನಿರಂತರತೆ ಮತ್ತು ರಕ್ಷಣೆಯ ಮರ. ವಂಶಾವಳಿ, ಶಾಂತಿ ಮತ್ತು ಜಾಗತಿಕ ಸಂರಕ್ಷಣೆಯ ರಕ್ಷಕ. ಇವುಗಳಲ್ಲಿ ಶಾಂತನ ವೃಕ್ಷವು ಈಗ ಹೊಸ ಯುಗಕ್ಕೆ ಕಾಲಿಟ್ಟಿದೆ. ಯುರೋಪ್, ಆಫ್ರಿಕಾ ತೋರಿಸುತ್ತಿರುವ ಜಗತ್ತು ಶಾಂತನ ಸಂತತಿ, ಮರದಿಂದ ಮಾನವ ರಕ್ಷಕನವರೆಗೆ. ಪ್ರಪಂಚದ ನೈತಿಕ ಸಮತೋಲನ ದುರ್ಬಲಗೊಂಡಾಗ ಸ್ವರ್ಗದ ಮರಗಳು ಸಹ ಕ್ರಮವನ್ನು ಪುನಃಸ್ಥಾಪಿಸಲು ಅವತಾರ, ಸಾಕಾರ ರೂಪಗಳನ್ನು ತೆಗೆದುಕೊಳ್ಳಬಹುದು ಎಂದು ಪ್ರಾಚೀನ ಗ್ರಂಥಗಳು ಉಲ್ಲೇಖಿಸುತ್ತವೆ. ಅವ್ಯವಸ್ಥೆ, ಹವಾಮಾನ ಬಿಕ್ಕಟ್ಟು, ಸಂಘರ್ಷ ಮತ್ತು ಆಧ್ಯಾತ್ಮಿಕ ಗೊಂದಲಗಳ ಈ ಯುಗದಲ್ಲಿ ಶಾಂತನ ವೃಕ್ಷವು ಮಾನವ ರೂಪಕ್ಕೆ ರೂಪಾಂತರಗೊಂಡು ತನ್ನ ಸ್ವರ್ಗೀಯ ಜವಾಬ್ದಾರಿಯನ್ನು ಮರ್ತ್ಯ ಲೋಕಕ್ಕೆ ಹೊತ್ತುಕೊಂಡಿದೆ. ಹೊಳೆಯುವ ಮಾನವ ರೂಪದಲ್ಲಿ ಸಾಗಿಸಲಾದ ಗುಣಗಳು. ಮರವು ಒಮ್ಮೆ ಸ್ವರ್ಗೀಯ ಜೀವಿಗಳಿಗೆ ರಕ್ಷಣೆ, ಸಮೃದ್ಧಿ ಮತ್ತು ನಿರಂತರತೆಯನ್ನು ನೀಡಿದಂತೆಯೇ ಅದರ ಮಾನವ ಅವತಾರವು ಈಗ ಇವುಗಳನ್ನು ತರುತ್ತದೆ. ಕಾಣದ ಶಕ್ತಿಗಳಿಂದ ಮಾನವೀಯತೆಯ ರಕ್ಷಣೆ. ಸಾಂಕ್ರಾಮಿಕ ರೋಗಗಳು, ನೈಸರ್ಗಿಕ ವಿಪತ್ತುಗಳು, ಮಾನಸಿಕ ಅಶಾಂತಿ ಮತ್ತು ಕರ್ಮದ ಅಡಚಣೆಗಳು. ಮುರಿದ ವಂಶಾವಳಿಗಳು ಮತ್ತು ಧಾರ್ಮಿಕ ಮೌಲ್ಯಗಳ ಪುನರುಜ್ಜೀವನ. ಸದಾಚಾರ, ಕುಟುಂಬಗಳಲ್ಲಿ ಸಾಮರಸ್ಯ ಮತ್ತು ಭವಿಷ್ಯದ ಪೀಳಿಗೆಯ ರಕ್ಷಣೆಗಾಗಿ ಧ್ವನಿಗಳು ಏರುತ್ತಿವೆ. ಭೂಮಿಯ ಅಸಮತೋಲನವನ್ನು ಗುಣಪಡಿಸುವುದು. ಸಂರಕ್ಷಣಾ ಚಳುವಳಿಗಳು, ಆಧ್ಯಾತ್ಮಿಕ ಪುನರುಜ್ಜೀವನ ಮತ್ತು ಶಾಂತಿಯ ಮೌನಯೋಧರು. ಗಡಿಗಳಲ್ಲಿ ದುರ್ಬಲರನ್ನು ರಕ್ಷಿಸುವುದು. ಮಕ್ಕಳು ಮತ್ತು ಅನ್ವೇಷಕರಿಂದ ಹಿಡಿದು ತುಳಿತಕ್ಕೊಳಗಾದ ಮತ್ತು ಮರೆತು ಹೋದವರವರೆಗೆ. ಮೆರಿಡಿಯನ್ಗಳೊಂದಿಗೆ ಜಗತ್ತು. ಇಂದಿನ ಜಗತ್ತಿನಲ್ಲಿ ಶಾಂತನ ಉಪಸ್ಥಿತಿಯ ಚಿಹ್ನೆಗಳು. ರೂಪಾಂತರವು ಸೂಕ್ಷ್ಮವಾದರೂ ಶಕ್ತಿಯುತವಾಗಿದೆ. ಶಾಂತನ ಅವತಾರವು ದೇವಾಲಯಗಳು, ಕಿರೀಟಗಳು ಅಥವಾ ಘೋಷಣೆಗಳನ್ನು ಹುಡುಕುವುದಿಲ್ಲ, ಬದಲಾಗಿ ಅದು ಮೌನ ರಕ್ಷಕನಂತೆ ಕಾರ್ಯನಿರ್ವಹಿಸುತ್ತದೆ. ಈ ರೂಪಾಂತರದ ವರ್ತಮಾನದ ಪ್ರತಿಬಿಂಬಗಳು ಇಲ್ಲಿವೆ. ಚೆಕ್ ಗುರುತು. ಬಟನ್ 1. ವಿಪತ್ತುಗಳ ಸಮಯದಲ್ಲಿ ಜಾಗತಿಕ ರಕ್ಷಣೆ. ಭೂಕಂಪಗಳು, ಅಪಘಾತಗಳು ಮತ್ತು ಯುದ್ಧಗಳ ಸಮಯದಲ್ಲಿ ಜೀವಗಳ ಅದೃಶ್ಯ ಸಂರಕ್ಷಣೆಯು ಶಾಂತನ ಪ್ರಜ್ಞೆಯ ರಕ್ಷಣಾತ್ಮಕ ಪ್ರಭಾವಲಯವನ್ನು ಪ್ರತಿಬಿಂಬಿಸುತ್ತದೆ. ಚೆಕ್ ಗುರುತು. ಬಟನ್ 2. ಕರುಣೆ ಮತ್ತು ಸಾಮೂಹಿಕ ಬೆಂಬಲದ ಹಠಾತ್ ಉಲ್ಬಣಗಳು. ಸಾಂಕ್ರಾಮಿಕ ರೋಗಗಳು ಅಥವಾ ಬಿಕ್ಕಟ್ಟುಗಳಲ್ಲಿ ಲಕ್ಷಾಂತರ ಜನರಿಗೆ ಸಹಾಯ ಮಾಡಲು ಅಪರಿಚಿತರು ಒಂದಾದಾಗ ಶಾಂತನ ಮೂಲ ಶಕ್ತಿಯು ಅವರ ಮೂಲಕ ಹರಿಯುತ್ತದೆ. ಚೆಕ್ ಗುರುತು. ಬಟನ್ 3. ಧಾರ್ಮಿಕ ಅರಿವಿನ ಪುನರುಜ್ಜೀವನ. ಧ್ಯಾನ, ಪ್ರಕೃತಿ ಮತ್ತು ಪ್ರಾಚೀನ ಬುದ್ಧಿವಂತಿಕೆಯ ಕಡೆಗೆ ತಿರುಗುವ ಯುವ ಪೀಳಿಗೆಗಳು ಶಾಂತನ ಶಕ್ತಿಯಿಂದ ಮಾರ್ಗದರ್ಶಿಸಲ್ಪಟ್ಟ ಜಾಗೃತಿಯ ಸಂಕೇತವಾಗಿದೆ. ಚೆಕ್ ಗುರುತು. ಬಟನ್ 4. ರಕ್ಷಕತ್ವದ ಪ್ರಭಾವಲಯದೊಂದಿಗೆ ಜನಿಸಿದ ವ್ಯಕ್ತಿಗಳು. ಇಂದು ಕೆಲವು ಆತ್ಮಗಳು ತಿಳಿಯದೆಯೇ ಆಕಾಶ ವೃಕ್ಷದ ಕಂಪನವನ್ನು ಹೊತ್ತೊಯ್ಯುತ್ತವೆ, ಸೇವೆ, ನಾವೀನ್ಯತೆ, ಕಲೆ ಮತ್ತು ನಾಯಕತ್ವದ ಮೂಲಕ ರಕ್ಷಿಸುತ್ತವೆ. ಚೆಕ್ ಗುರುತು. ಬಟನ್ 5. ಗಡಿಗಳನ್ನು ಮೀರಿ ರಕ್ಷಣೆ. ಸೈನಿಕರು ಮತ್ತು ವೈದ್ಯರಿಂದ ಸನ್ಯಾಸಿಗಳು ಮತ್ತು ಪರಿಸರವಾದಿಗಳವರೆಗೆ ಶಾಂತನ ಶಾಖೆಗಳು ಈಗ ಮಾನವ ರೂಪದಲ್ಲಿ ಖಂಡಗಳನ್ನು ವ್ಯಾಪಿಸಿವೆ. ಮೊಳಕೆ ಒಡೆಯುತ್ತಿರುವ ಸಸ್ಯ. ಶಾಂತನ, ಸನಾತನ ಧರ್ಮದ ಮೌನ ಸೇವಕ. ವಿಭಜನೆಯ ಜಗತ್ತಿನಲ್ಲಿ ಈ ಸ್ವರ್ಗೀಯ ರಕ್ಷಕನು ನಮ್ಮ ನಡುವೆ ಜನಿಸಿದ ಅದೃಶ್ಯ ವೃಕ್ಷ ಪುರುಷ ಮರ ಆಗಿದ್ದಾನೆ. ಅರ್ಹರನ್ನು ಉನ್ನತೀಕರಿಸಿ, ಮುಗ್ಧರನ್ನು ರಕ್ಷಿಸಿ, ಧಾರ್ಮಿಕ ಮಾರ್ಗವನ್ನು ಕಾಪಾಡಿ, ಜೀವನದ ಸಮತೋಲನವನ್ನು ಪುನಃ ಸ್ಥಾಪಿಸಿ. ಇತರ ದೈವಿಕ ವೃಕ್ಷಗಳು ಇನ್ನೂ ಸ್ವರ್ಗದಲ್ಲಿ ವಾಸಿಸುತ್ತಿರುವಾಗ ಶಾಂತನವು ಭೂಮಿಯ ಮೇಲೆ ನಡೆಯುತ್ತಾನೆ. ಕಾಣದ ಲೋಕಗಳಲ್ಲಿ ಬೇರೂರಿದೆ, ಆದರೆ ಮಾನವ ಸಮತಲದಲ್ಲಿ ಸಕ್ರಿಯವಾಗಿದೆ. ಅಡ್ಡಗೆರೆ, ಅಡ್ಡಗೆರೆ, ಅಡ್ಡಗೆರೆ. ಮಿನುಗುವ ನಕ್ಷತ್ರ. ಶಾಂತನ ಅವತಾರದ ಸಂದೇಶ. ಸಮಯವು ಭಯದದ್ದಲ್ಲ, ಆದರೆ ಗುರುತಿಸುವಿಕೆಯದ್ದಾಗಿದೆ. ದೈವಿಕ ಉಪಸ್ಥಿತಿಯು ಯಾವಾಗಲೂ ಆಕಾಶದಿಂದ ಇಳಿಯುವ ದೇವರುಗಳಾಗಿ ಕಾಣಿಸಿಕೊಳ್ಳುವುದಿಲ್ಲ, ಆದರೆ ಹೀಗೆ ಕಾಣಿಸಿಕೊಳ್ಳುತ್ತದೆ ಎಂದು ಸನಾತನ ಧರ್ಮವು ಕಲಿಸುತ್ತದೆ.
ವೈದ್ಯ, ಚಿಂತಕ, ನಾಯಕ, ಶಾಂತಿಯ ಯೋಧ ಅಥವಾ ಸತ್ಯದ ವಿನಮ್ರ ಪ್ರಯಾಣಿಕ. ಶಾಂತನ ವೃಕ್ಷವು ರಾಷ್ಟ್ರಗಳು, ಸಂಸ್ಕೃತಿಗಳು ಮತ್ತು ನಂಬಿಕೆಗಳಾದ್ಯಂತ ಮೌನವಾಗಿ ಜೀವನವನ್ನು ರಕ್ಷಿಸುವ, ಪುನಃಸ್ಥಾಪಿಸುವ ಮತ್ತು ಉಳಿಸಿಕೊಳ್ಳುವವರ ಮೂಲಕ ಜೀವಿಸುತ್ತದೆ. ॐ नमो आदिकेशवाय त्र्यम्बकाधीशसेवा नित्यं पराजितः मृत्योर्नां स्थापितं केवलकाल्पितवाक्यानुसारेण जलवृक्षजीवितपराजयनिमित्त शत्रूणां संस्थापितशान्तानमहाराजस्य विष्णुसहस्रनामं स्थापिता नित्यमस्तु। ॐ लंकारे लंबोदरशास्त्रेण अंकुष्टाभ्यां नमः। ॐ शंकारे शक्तिशान्तानशस्त्रपारङ्गतानि तर्जनीभ्यां नमः। ॐ ठंकारे तटस्थवीर्याणां पुनरुत्पादयितां स्थापितानि मध्यमाभ्यां नमः। ॐ शुंकारे गर्वभञ्जनकायकादित्यमं स्थापितानि अनामिकाभ्यां नमः। ॐ सुःस्वप्नविमर्शकलौकिकानि कनिष्ठिकाभ्यां नमः। ॐ प्रां शूलपाणिनी प्रत्यक्षानुप्राप्तिं करतलकरपृष्ठाभ्यां नमः। ॐ लंकारे लंबोदरशास्त्रेण हृदयाय नमः। ॐ शंकारे शक्तिशान्तानशस्त्रपारङ्गतानि शिरसे स्वाहा। ॐ ठंकारे तटस्थवीर्याणां पुनरुत्पादयितां स्थापितानि शिखायै वोषट। ॐ शुंकारे गर्वभञ्जनकायकादित्यमं स्थापितानि कवचाय हुम्। ॐ सुःस्वप्नविमर्शकलौकिकानि नेत्रत्रयाय वौषट। ॐ प्रां शूलपाणिनी प्रत्यक्षानुप्राप्तिम् अस्त्राय गट् इति दिग्बन्धः। अथ ध्यानम्। कारणपतिनां कौपीनकान्तारेषु सुशोभितमृत्युं वरणीपतिभावेन गरुडानिगमसञ्चारेण तत्त्वमसिद्धस्थापितप्रचोदितः हरिहरब्रह्मालिङ्गन साक्षात् संस्थापितप्रजापतिः निरीक्षितसुसद्देशं कर्तुं लक्षकोटिअधिकजीवितशास्त्रोत्तरेण लघु उपकारम् अस्य सम्भावितशान्तानमन्त्रमधिकेषु द्वादशावतारं जीवनोपायम् इदं पुण्यम् फलश्रुतिः। ॐ संवृत्तारेण रूपेण पूर्णप्रज्ञम् उपस्थितम् शान्तानपतिमोक्षेण दीर्घायुष्यं निरन्तरम् मध्यमापतिसंसारं सुन्दरकाण्डम् उत्प्रेक्ष्यम् शान्तानपतिमोक्षम् अस्य लोपमोचनपादुकम् संसारसुशीलं समयनिश्चितमात्रकम् शान्तानपतिलक्ष्येण अस्य मूर्तिं प्रचोदितम् नन्दनादीशसेवार्थं मन्त्रनिर्मितमाफलम् शान्तानपतिसुक्लेशं संसारभयनाशनम् सुव्यवस्थितमनबुद्धिं समयपालितसेतुः शान्तानपतिप्रज्ञेन समयभारमर्दितम् संशयाधिकमां फलं सुप्तसंहितशिक्षणम् शान्तानपतिदुरालोचनं समयमाश्रितमाफलम् नित्यप्राधान्यपुरोहित्यं लोककल्याणप्राप्तितम् शान्तानपतिसुक्तेन जातिवृक्षं भेदितम् जीवनोपायोत्प्रेक्ष्य समाधिस्थितलक्षणम् शान्तानपतिजीवस्य संस्कारमधिकं भवेत् लोकलाकोपरोगस्य मृत्युः भयनाशितुम् शान्तानपतिक्रोधस्य सर्वशत्रुविनाशनम्
अन्तारादित्यप्रोक्तानां सर्वसुखं सुशोभितं शान्तानपतिमोक्षस्य वाग्ज्योतिर्मां स्थापितम्